ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಾಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ಡೇ 3. ನಾನು ನನ್ನ ಹಸ್ಬೆಂಡ್ ಮನೆಯಿಂದ ಮತ್ತೆ ತವ್ರ ಮನೆಗೆ ಹೊರಡ್ತಾ ಇದ್ದೀನಿ. ಹಾಗಾಗಿ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡಿ ಹೋಗಿ ಬರ್ತೀನಪ್ಪ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅತ್ತೆ ಇದ್ದಿದ್ದರೆ ಇದೆಲ್ಲ ಮಾಡಿ ಕಳಿಸಿರೋರು. ನಾನು ಅದನ್ನಂತೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ಓಕೆ, ಏನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲ ನಾವು ಕೇಳ್ಕೊಂಬಂದಿದ್ದಷ್ಟೇ. ಸೊ ಈಗ ಮಧ್ಯಾಹ್ನ ಆಗ್ತಾ ಬಂತು. ಈಗ ಹೋಗೋಣ ಅಮ್ಮನ ಮನೆಗೆ ಅಂತ ಹೊರಟಿದ್ದೀವಿ. ಪಾಪನು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದಾಳೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಕಾರ್ನ ತೆಗಿತಾ ಇದ್ದಾರೆ. ಇನ್ನು ನಮ್ಮ ಮಾವ ಪಾಪನ ಎತ್ಕೊಂಡು ಲಾಸ್ಟ್ ಬಾಯ್ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಕಳಿಸ್ಕೊಡೋಕೆ ಇಷ್ಟನೇ ಇರಲಿಲ್ಲ. ಸಂಜೆ ಆದರೂ ಹೋಗೋದಲ್ವಾ, ಇಷ್ಟೊತ್ತಲ್ಲಿ ಏನಕ್ಕೆ ಹೋಗ್ತೀರಾ ಈಗಲೇ ಅಂತ ಇದ್ರು. ಓಯ್ ಪಾಪ, ಏನು ಆಡ್ತಿದ್ಯಾ? ಅವನು ಆಡ್ತಿದ್ಯಾ? ನಿಮಿಷಕ್ಕೂ ಮಕ್ಕ ನೋಡ್ಬಿಡೋದು ಮತ್ತೆ ಕಿರ್ಕೊಳ್ಳೋದು. ಯಾರದು? ಯಾರಮ್ಮ ತೆಗೆದ್ರ ಗಾಡಿ? ಎಲ್ಲ ಹೋದ. ಹಾಂ, ನನಗಂತೂ ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ. ನಾನು ಸಂಜೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ, ಆದರೆ ಅವ್ರಿಗೇನೋ ಕೆಲಸ ಇದ್ದಿದ್ದರಿಂದ ಬೇಗ ಬಿಟ್ಬಿಟ್ಟು ನಾನು ಆಮೇಲೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬೇಗ ಹೊರಡಿಸಿದ್ದಾರೆ. ರೆಡಿ ಆದಮೇಲಿಂದ ಧರಣಿನ ಯಾವಾಗ ನೋಡ್ತೀನೋ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಬಂದಿದ್ದು 2 ದಿನಕ್ಕಾದ್ರೂ ಪಾಪುದಂತೂ ಇಷ್ಟು ಲಗೇಜ್ ಇತ್ತೇ ಇರುತ್ತೆ. ಇದಂತೂ ಎಲ್ಲಿ ಹೋದರೂ ಕ್ಯಾರಿ ಮಾಡಲೇಬೇಕು ನಾವು. ವಿಡಿಯೋ ವಿಡಿಯೋ ಬ್ಯಾಕ್ ಹೋಮ್ ಅಂತ ಅದಕ್ಕೆ ಒಂದು ಹೇಳು, ಜೋರಾಗಿ ಹೇಳು. ಏನು ಜೋರಾಗಿ ಹೇಳೋಣ. ನಮ್ಮ ಅವನನ್ನ ತಮ್ಮ ಪಪ್ಪ ಬೈಯುತ್ತಾ? ಪಪ್ಪಂಗೆ ಸರಿ ಕೊಡೋಣ, ಸುಮ್ಮನಿರು. ಇವರಂತೂ ನನ್ನ ಕಾಲು ಎಳೆಯೋದಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಮೆಲ್ಲರ ಹಸ್ಬೆಂಡ್ ಕೂಡ ಹಿಂಗೇನೇನಾ? ನನಗೊಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಯಾಕೋ ಡೌಟ್ ಸ್ವಲ್ಪ. ನನಗೆ ಮಾತ್ರ ಇಂಥವ್ರು ಸಿಕ್ಕಿದಾರಾ ಇಲ್ವಾ ಎಲ್ಲರಿಗೂ ಇಂಥವರೇ ಇದ್ದಾರಾ ಅಂತ ನನಗೆ ಗೊತ್ತಾಗಬೇಕು. ಇನ್ನು ಮನೆ ಹತ್ರ ಹೋಗ್ತಿದ್ದಂಗೆ ಫುಲ್ಲು ಟ್ರಾಫಿಕ್ ಶುರುವಾಗೋಯಿತು. ಇಲ್ಲಂತೂ ತುಂಬ ಟೈಮ್ ವೇಸ್ಟ್ ಆಯಿತು. ಇಲ್ಲಿಂದ ಮನೆ 5 ನಿಮಿಷದ ದಾರಿ ಆದ್ರೂ ಹೋಗೋ ಅಷ್ಟೊತ್ತಿಗೆ 20 ನಿಮಿಷದ ಮೇಲಾಗೋಯಿತು. ಅಷ್ಟೊಂದು ಟ್ರಾಫಿಕ್ ಇತ್ತು. ಏನೋ ನಡೀತಾ ಇತ್ತು ಅನಿಸುತ್ತೆ. ಹಾಗಾಗಿ ಪಾಪು ಅಂತೂ ಸ್ವಲ್ಪ ಹೊತ್ತು ರಗಳೆ ಮಾಡಿ ಹಾಗೆ ಮಲ್ಕೊಂಬಿಟ್ಲು. ಯಾಕೋ ಇವತ್ತು ಕಾರಲ್ಲಿ ಹೋಗೋದಕ್ಕೆ ರಗಳೆ ಮಾಡ್ತಿದ್ಲು. ಮೋಸ್ಟ್ಲಿ ಅವಳಿಗೆ ಅವ್ರ ಅಪ್ಪನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ತುಂಬ ಗಲಾಟೆ ಮಾಡಿಕೊಂಡು ಆ್ಯಕ್ಚುಲಿ ಮಲಗಿದ್ರು. ನನಗೆ ಬೇಜಾರಾಗೋಯಿತು. ಆ ಬಿಸಿಲಲ್ಲಿ ಅಳೋದು ನೋಡಿದ್ರೆ ನನಗೆ ಬೇಜಾರಾಗಿ ನಾನು ಕೂಡ ಅಳ್ತಾ ಇದ್ದೆ, ಯಾಕೆ ಹಿಂಗೆ ಮಾಡ್ತೀಯ ಪಾಪ ಅಂತ. ನನ್ನ ಮತ್ತು ದಾತ್ರಿನ ನೋಡಿದ ತಕ್ಷಣ ಧರಣಿ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಅಂತ ಗೊತ್ತಾಯ್ತಾ ಯಾರು ಅಂತ? ನೀನು ಅಕ್ಕ ಇಲ್ಲ ಅಂತ ಕೇಳಲಿಲ್ವಾ? ಕೇಳಲಿಲ್ವ ನಮ್ಮ? ಇನ್ನು ಸಂಜೆ ಆಗ್ತಿದ್ದಂಗೆ ನಮ್ಮ ಮನೆಗೆ ನಮ್ಮ ಚಿಕ್ಕಮ್ಮ ಅವರ ಫ್ಯಾಮಿಲಿ ಬಂದರು. ಅವ್ರು ಬಂದು ಆ್ಯಕ್ಚುಲಿ 2 ಮಂತ್ಸ್ ಮೇಲೆ ಆಗೋಗಿತ್ತು ಅನಿಸುತ್ತೆ. ಆ ವ್ಲಾಗ್ನು ನೀವು ನೋಡಿರ್ತೀರ. ತುಂಬಾ ಮಿಸ್ ಮಾಡ್ಕೊಳ್ತಿದ್ರಂತೆ. ಹಾಗಾಗಿ ಇವತ್ತು ಬಂದಿದ್ದಾರೆ ಟೈಮ್ ಮಾಡಿಕೊಂಡು. ಚಿಕ್ಕಮ್ಮ ದಾತ್ರಿನ ಆಡಿಸ್ತಾ ಇದ್ದಿದ್ದು ಹೇಗಿತ್ತು ಅಂದರೆ, ಅವಳಂತೂ ಇನ್ನೂ ಆಡಿಸು ಕೆಳಗೆ ಇಳಿಸ್ಬೇಡ ಅಂತ ಅಳ್ತಾನೇ ಇದ್ಲು. 1 ಸೆಕೆಂಡ್ ಕೆಳಗಡೆ ಇಳಿಸಕ್ಕೆ ಬಿಡಲಿಲ್ಲ. 4 ತಿಂಗಳಿಗೆ ಬರ್ತಡೆ. 4ನೇ ತಾರೀಕಿಗೆ 8ನೇ ತಿಂಗಳು ಬರ್ತಡೆ. ನಾಳೆ ಅಲ್ಲ, 4 ತಿಂಗಳಿಗೆ 1 ವರ್ಷದ ಬರ್ತಡೆ. ನಾಳೆ ಮಕ್ಕಳಿಗಾಗಲೇ ನಾಳೆಗೆ 8 ತಿಂಗಳು ತುಂಬೇ ಹೋಗುತ್ತೆ. ಎಷ್ಟು ಬೇಗ ಆ ಟೈಮ್ ಕಳೆದೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಮೊನ್ನೆ ಇನ್ನೂ ಡಿಲಿವರಿಗೆ ಡೇಟು ಮುಂಚೆನೇ ಆಗುತ್ತೆ ಅಂತ ಗಾಬರಿ ಪಟ್ಕೊಳ್ತಾ ಇದ್ದೆ. ಅದು ಇನ್ನೂ ಚೆನ್ನಾಗಿ ನೆನಪಿದೆ. ಅದಾದಮೇಲೆ ಮಗು ಆಯಿತು ಅನ್ನೋದು, ಅದಾದಮೇಲೆ NICUನಲ್ಲಿ ಇಟ್ಟಿದ್ದು 1.5 ತಿಂಗಳು. ಆವಾಗ ನಾನು ಎಷ್ಟು ಕಷ್ಟಪಟ್ಟಿದ್ದು ಎಲ್ಲ ಒಂದೊಂದಾಗಿ ನೆನಪಾಗ್ತಾನೇ ಇರುತ್ತೆ. ಅದಾಗಿ ಮನೆಗೆ ಬಂದಿದ್ದೊಂಥರ ಖುಷಿ. ಆದರೆ ಇನ್ನು ನಮ್ಮ ಮನೆಗೆ ಹೋಗಲಿಲ್ವಲ್ಲ ಅನ್ನೋದೊಂದು ಬೇಜಾರು. ಬೇಗ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ.
ಅಲ್ಲಿದ್ದರೆ ಈ ಮನೆ ಈ ವಾತಾವರಣನ ಮಿಸ್ ಮಾಡ್ಕೊಳ್ತೀನಿ, ಇಲ್ಲಿದ್ದರೆ ಆ ಮನೆ ಆ ವಾತಾವರಣನ ಮಿಸ್ ಮಾಡ್ಕೊಳ್ತೀನಿ. ಎರಡೂ ನನ್ನದೇ ಅಲ್ವಾ ಮನೆ, ಹಾಗಾಗಿ ಒಂಥರ ಎಲ್ಲಿ ಇರೋದಕ್ಕೂ ಇನ್ನೊಂದು ಕಡೆ ಮಿಸ್ ಆಗ್ತಾನೇ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ನಿಮ್ಮೆಲ್ಲರ ಮನೇಲೂ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ, ಯಾರೆಲ್ಲ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಹೇಳಿ. ನಮ್ಮ ಮನೇಲಂತೂ ಈ ಸತಿ ನೋಡಬೇಕು, ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಸೆಲೆಬ್ರೇಟ್ ಎಲ್ಲ ಮಾಡೋದಕ್ಕೆ. ಇಲ್ಲ ಅಂದರೆ ಪ್ರತಿ ವರ್ಷ ನಾನು ದೇವ್ರನ್ನ ಕೂರಿಸಿ ಗ್ರ್ಯಾಂಡಾಗೆ ಮಾಡ್ತಿದ್ದೆ. ಈ ವರ್ಷ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು 4 ದಿನ ಇದೆ ಅಷ್ಟೇ. ಪ್ರತಿ ವರ್ಷ ಇಷ್ಟೊತ್ತಿಗೆ ಸೀರೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಬಟ್ ಈ ಸತಿ ಇನ್ನೂ ಏನೂ ಮಾಡಿಲ್ಲ. ಇಳ್ಸೊಳ್ಳ ಹಾಂ ಕೂತ್ಕೊಳ್ಳಲ್ಲ ಅವಳು, ಎದೊಳ್ಬೇಕು ನಿಂತ್ಕೋಬೇಕು ಇಬ್ರು. ಸ್ವಲ್ಪ ಇಷ್ಟ ಆದ್ರೆ ಮಲ್ಕೊಳ್ಳೋದು ಇಲ್ಲ, ಕಾಲಿ ಹಿಡ್ಕೊಂಡ್ಬಿಡ್ತವೆ, ಮಾಡ್ತಾವೆಲ್ಲ ಮಾಡ್ತಾವೆ. ದರು ಓನ ಪಪ್ಪ, ಇನ್ನೂ ನಿದ್ದೆ ಆಗಿಲ್ಲ ನಿಂಗೆ? ಓನೆ ಕಂದ, ಓನಪ್ಪ, ಬೇಡ ಅವಳು ಅಮ್ಮ. ಅವಳು ಹೆಂಗ್ ನೋಡ್ತಾಳೆ ನನ್ನ ಕೊಟ್ಬಿಟ್ಲು ಅಂತ. ಹಾಯ್ ಗುಂಡಿ, ಗುಂಡಿ 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 ಚಿನಿ ಗುಂಡಿ. ಏನ್ ಸಮಾಚಾರ? ಏನ್ ಸಮಾಚಾರ? ನೋಡ್ತಿದ್ದಾಳೆ ಅಮ್ಮ. ಯಾರಮ್ಮ ದರು? ಯಾರಮ್ಮ ಅದು? ಯಾರಮ್ಮ ದರು? ನಿನ್ನ ದರ ದರ ಅಂತ ಹೇಳ್ಕೊಂಡು ಹೋಗ್ಬೇಕು. ಓನಮ್ಮ, ಓಣೆ ಓಣೆ ಓಣ ಬಂಗಾರ. ಏನು ನೋಡು ನಿನ್ನ ತಂಗಿ ಪಾಪು. ನಾನು ನೋಡಿದ್ದೀನಿ ನನ್ನ ತಂಗಿ ಪಾಪನ ಅಂತ. ಅಜ್ಜಿ ಅಲ್ಲ, ಅಜ್ಜಿ ಇದ್ದಂಗೆ ಅವ್ರ. ಸೈಕಲ್ ಹೊಡಿತಾಳೆ ನೋಡಿ, ಇವಳು ಸಖತ್ ಆಡಿಸ್ತಾಳ ಕಾಲ. ಯಾರನ್ನದು ಭರಣಿ? ಹಾಯ್, ಯಾರದು? ಇನ್ನ ಬ್ಲಿಂಕ್ ಮಾಡ್ತಾವಳು ಇವಳು. ಇನ್ನ ಯಾರು? ಯಾರು? ಯಾರು ನೋಡಲ್ಲ? ಮಾಡ್ಲಿ ಬಿಡು. ಮೋಸ್ಟ್ಲಿ ಕಕ್ಕ ಮಾಡ್ತಾಳೆ. ನೋಡು ಶುಭ, ಹಿಡ್ಕೋ, ದಬ್ಬಾಕೋ ಶುಭ. ಈ ಕಡೆ ತಿರ್ಗ್ಸು. ಹಂಗೆ ಮಲಗ್ಸು, ಬಿಡು ಬಿಡು. ಅಪ್ಪ ದೇವ್ರೆ, ಹಿಡಿಯೋಕ್ಕಾಗಲ್ಲ ಕಣವ್ವ. ಈಗಲೇ ಹಿಂಗೆ ನೋಡು, ಈ ಸ್ವಲ್ಪ ದಿವಸ ಫ್ಯಾನ್ ಹಾಕಿ ಬವ್ವ. ಅಕ್ಕೆ ನೋಡ್ರಿ ನನಗೆ ಹೆಂಗ್ ಸುರಿತಾ ಇತ್ತಿಲ್ಲಿ. ಇಬ್ರು ಎತ್ತಿ ಎತ್ತಿ ಇವಳು ಲೈಟ್ ವೆಯ್ಟ್ ಇದ್ಲು, ಕುಣ್ಸಿದ್ರು. ಬನ್ನಿ ಈ ಕಡೆ. ಮಕ್ಕಡೆ ಹಾಕ್ಬಿಟ್ಟು ಕೈನ ಈ ಕಡೆಗೆ ಮಾಡು ಇವಳಿಗೆ. ಅವ್ರು ಮಾಡಿದ್ರೆ ಓಕೆ, ನಾನು ಹೇಳಿಲ್ವಾ? ನಾವು ನೋಡಿದೀನಿ ಶುಭನ್ನೆಲ್ಲ ಮಕ್ಕಳನ್ನ, ಅವೇನೇ ಮಾಡ್ಕೊಂಡ್ರು ಓಕೆ. ನಾವು ಬಿಡಿಸ್ಬಿಡ್ರಿ ಪಕ್ಕದ ಮಾಡ್ಬಿಡ್ತವೆ. ಅಯ್ಯೋ ಅಂದ್ರೆ ತಕ್ಷಣ ಅಳ್ತೇವೆ, ತಕ್ಷಣ ನಗ್ತವೆ, ಅದೊಂದು ಖುಷಿ. ಬಳೆ ಬೇಕಂತ ಅವಳು, ಬಳೆ ಇದೇ ಥರನೇ ಇರುತ್ತೆ. ಇದೇ ಥರ ಖುಷಿಯಾಗೇ ಇರ್ತಾರೆ ಮಕ್ಕಳು. ಏಯ್ ಪಾಪ ತಗೊಂಡು ಮಾಡಬೇಕು. ಅದು ಮಾಡೋಕ್ಕೆ 4 ದಿನ ಆಯಿತು. ಯಾರು ಮಾಡಿದ್? ನೀವು ಮಾಡಿದ? ನಾನೇ ಮಾಡಿದ್ದು ನಾನೇ. ನೀವೇ ಮಾಡೋದ? ಏನಿದು? ಅಯ್ಯೋ ಅಯ್ಯೋ, ಇಂದು ಇವಳು ಕಿತ್ಕೊಳ್ಳೋಕೆ ಬರ್ತಾಳೆ. ಇಂದು ಭಾರ ಬಿಡ್ತಾಳೆ. ಮಾಡ್ತಾವಳು ಇವಳು, ಎತ್ತಾವಳ ಅವಳನ್ನ. ನೀನ್ ನಿಂತ್ಕೊಳ್ಳೆ ಫಸ್ಟು. ಶುಭ ಶುಭ ಇಡೆ, ಶುಭ ವಿಡಿಯೋ ನೋಡಿ ನೋಡಲು. ಅವಳು ಮೇಲ್ ಕೂರ್ಸಿದ್ಯಮ್ಮ. ಬಡ ಬಡ ಭಾರ ಬಿಡ್ತಾಳೆ ಅವಳು, ಗೊತ್ತಾಗಲ್ಲ ಪಾಪ ಅವಳಿಗೂ. ಕುಡ್ದ್ಬಿಡಮ್ಮ ಅವಳು ಕಿತ್ಕೊಳಕ್ ಮುಂಚೆ. ಈ ಪಾದ ಮನೆ ನಿನಗೆ ಇನ್ನು ಪಗಡೆ ಆಟ ಮುಂದಿನ ಹೊತ್ತಿಂದ.
ಅವಳು ಕಿತ್ಕೊತಾಳೆ, ಕಿತ್ತಾವೆ. ಏನಂದ್ರೆ ಅವ್ರ ಅಪ್ಪನೇ ಯಾಕೆ ಇವಳು ಬಾಟ್ಲು ಮುಟ್ತಾ ಇಲ್ಲ ಇವಾಗ? ನಿನ್ ಕೈಲಿ ಆಗಲ್ಲ, ನೀನ್ ಅಡಿಗೆ ಮಾಡಿ ನಾವು ಹೇಳಿದ್ವಲ್ಲ ಪಾಪ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಬಾಯ್. ಹಿಡ್ಕೋ. ಏನಮ್ಮ ಇವ್ರು ಮಾತಾಡಿಸ್ಬಿಟ್ರು. ಏನು ಬಾ ಬಾ ಪಾಪ ಹೋಗೋಣ. ಬಾ ಬಾ ಅವಳ ಭಾಷೆಯಲ್ಲಿ ಬೈತಾಳೆ ಮನೆ. ಬಾ ಪಾಪ ಬಾ. ಇವಾಗ ಎತ್ತು ಕೈ ಹೋಗ್ತಾ ಇರ್ತೀವಲ್ಲ ನಾವು. ತಾತನ ಹತ್ರ ಹೋಗು. ಸಾಪಾಗುತ್ತಲ್ಲ ಅದು. ಅದು ಹೇಳಿ ಅದಕ್ಕೊಂದು 8-9 ಗೊತ್ತಿಲ್ಲ ದುಡ್ಡು ಹೆಂಗೆ ಆಯ್ತು ಅಂತ. ಇರೋ ಬರೋ ದುಡ್ಡೆಲ್ಲ ಖಾಲಿ ನನ್ನ ಫ್ರೆಂಡ್ ಅಂತ ದುಡ್ಡು ಇಸ್ಕೊಂಡು ಕೈ ಹಾಕಿದ್ಮೇಲೆ ಬಿಡಂಗಿಲ್ಲ. ಆಮೇಲೆ ಅಷ್ಟೇ ಮೇಲ್ಗಡೆ ಒಂದೊಂದು ಹೇಳ್ಕೊಂಡು ನಮ್ಗೆ ಮಾಡ್ಬೇಕು ಅಂತ ಇರ್ಲಿಲ್ವಲ್ಲ ಖರ್ಚು. ಅದೇ ಒಂದು 2 ಲಕ್ಷ 2 ಲಕ್ಷ ಆಗೋದು. ಮಾಡ್ತಿದ್ದೆ ಇದು ಮಾಡು ಅದು ಮಾಡು ಅಂತ. ಅದು ದುಡ್ಡು ಅದು ಮಾಡು ಇದು ಮಾಡು. ಸಾಕಾಯ್ತು. ನಾನು ಬರ್ತೀನಿ. ಇಲ್ಲ ನನಗೂ ಹೊಸ ಆಗಲ್ಲ ನನ್ನ ಕೈ. ಆಮೇಲೆ ಹೊಡೆದಾಕ್ಬಿಟ್ಟು ಅದಕ್ಕೆ ಮತ್ತೆ ಗೊತ್ತಾಗುತ್ತೆ. ಸ್ಮೈಲ್ ಮಾಡಂಗೆ ಅದಕ್ಕೊಂದು ಗೇಟ್ ಮುಂದೆ ಯಾಕಲ್ಲ ಅನ್ಕೊಂಡು ನಗು ನಗು ನಗು. ಹಿಂಗೆ ಹಾಕಿದ್ರೆ ನೀವು ವೇಸ್ಟ್, ಇದಕ್ಕೆ ಒಂದು ಗೇಟ್ ಮಾಡ್ಕೊಂಡು ವೇಸ್ಟ್ ಯಾಕೆ ಮಾಡ್ಕೋತೀರ ಅದಕ್ಕೊಂದು ಗೇಟ್. ಅದಕ್ಕೆ ಉಯ್ಯಾಗ ಅದಕ್ಕೆ